ಆ ಮಧು ಈ ಮನೆಯಿಂದ ಹೋಗ್ಬಿಟ್ರೆ ನಮಗಷ್ಟೇ ಸಾಕು. ಬೆಳಗ್ಗೆ ಆಗ್ಲಿ, ಅವಳ ಬದುಕು ಬೀದಿ ಪಾಲಾಗ್ಬಿಡತ್ತೆ. ಅಯ್ಯೋ, ತುಂಬಾ ಲೇಟ್ ಆಯ್ತಲ್ಲ. ವಿರಾಟ್ ಸರ್ಗೆ ಕಾಫಿ ಕೊಡೋ ಟೈಮ್ ಆಯ್ತು. ಇದೇನ್ ಮೇಡಮ್, ನೀವ್ ಕಾಫಿ ಬೆರೆಸ್ತಾ ಇದ್ದೀರಾ? ನನಗೆ ಕಾಫಿ ಬೆರೆಸೋದಕ್ ಬರತ್ತಮ್ಮ. ಅದಾಗಲ್ಲ ಮೇಡಮ್, ನಾನು ಇದೀನಲ್ವಾ. ವಿರಾಟ್ ಸರ್ಗೆ ನಾನೇ ಕಾಫಿ ಕೊಡ್ತಿದ್ದೆ ಅಲ್ವಾ. ಈ ಕಾಫಿ ನನ್ನ ಮಗನಿಗೋಸ್ಕರನೇ. ನಾನು ಮಾಡಿದ್ರೆ ಚೆನ್ನಾಗಿರತ್ತೆ, ಅದು ನನ್ನ ಜವಾಬ್ದಾರಿ ಕೂಡ. ಜೊತೆಗೆ ನೀನು ಈ ಕಾಫಿ ಬಗ್ಗೆ, ಊಟ ತಿಂಡಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆಫೀಸ್ ಕೆಲಸಗಳ ಬಗ್ಗೆ, ಫೈಲ್ ಬಗ್ಗೆ, ಪೆಂಡಿಂಗ್ ವರ್ಕ್ ಬಗ್ಗೆ ಯೋಚನೆ ಮಾಡೋದೇ ಒಳ್ಳೇದಮ್ಮ. ಒಂದು ಕೆಲಸ ಮಾಡು, ನಾಳೆಯಿಂದ ನೀನು ನೇರವಾಗಿ ಆಫೀಸಿಗೆ ಹೋಗೋದೇ ಒಳ್ಳೇದು ಅನ್ಸತ್ತೆ. ಏನಾಯ್ತು ಮೇಡಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ವಿರಾಟ್, ಕಂದ ವಿರಾಟ್, ಕಂದ ವಿರಾಟ್, ನಿನಗೋಸ್ಕರ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ. ವಿರಾಟ್, ನಿನ್ನನ್ನೇ ಕಣೋ. ವಿರಾಟ್, ಎದ್ದೇಳು ಎದ್ದೇಳು ಕಂದ. ಬಿಸಿ ಬಿಸಿ ಸ್ಟ್ರಾಂಗ್ ಆಗಿರೋ ಕಾಫಿ ತಂದಿದ್ದೀನಿ, ಎದ್ದು ಕಾಫಿ ಕುಡಿ. ವಿರಾಟ್, ಕಂದ ವಿರಾಟ್. ಅಯ್ಯೋ ವಿರಾಟ್, ಏನಾಯ್ತು? ವಿರಾಟ್, ಮಾತಾಡೋ. ಏನು ಅಂದ್ರೆ? ವಿರಾಟ್, ವಿರಾಟ್ ಮಾತಾಡಪ್ಪ. ಅಯ್ಯೋ ಜಗದೀಶ್ವರಿ, ಕಂದ ವಿರಾಟ್, ಏನಾಯ್ತು? ಇವನು ಎಷ್ಟೇ ಕೂಗ್ತಾ ಇದ್ರು ಎದ್ದೇಳ್ತಾ ಇಲ್ಲ ರೀ. ವಿರಾಟ್, ವಿರಾಟ್ ಅಣ್ಣ. ವಿರಾಟ್ ಸರ್. ವಿರಾಟ್ ಅಣ್ಣ. ಅಯ್ಯೋ ಭಗವಂತ, ಏನಾಯ್ತು ಅದಕ್ಕೆ ವಿರಾಟ್ಗೆ? ಅಣ್ಣ. ವಿರಾಟ್ ಸರ್. ಅಣ್ಣ. ಕಂದ ವಿರಾಟ್. ಮಧುನ ಸಿಕ್ಕಾಕ್ಸೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು. ವಿರಾಟ್, 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 ಬೇಗ ಡಾಕ್ಟರ್ ಕಾಲ್ ವಿರಾಟ್, ಮಾಡಪ್ಪ. ಸರಿಮಾ. ಸರ್. ವಿರಾಟ್, ಕಂದ ವಿರಾಟ್. ಹಲೋ ಡಾಕ್ಟರ್.